ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಒಬ್ಬ ಸಾಮಾನ್ಯ ಸರ್ಕಾರಿ ಬಸ್ ಚಾಲಕ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಬಹುದು? 20,000, 30,000 ಅಥವಾ ಹೆಚ್ಚಂದ್ರೆ 50,000. ಆದರೆ ಅದೇ ಬಸ್ ಚಾಲಕನ ಮನೆಯಲ್ಲಿ ಬೆಡ್ರೂಮ್ ಕೆಳಗೆ ರಹಸ್ಯ ಸ್ಥಳಗಳಲ್ಲಿ 15 ಕೆಜಿ ಅಪ್ಪಟ ಚಿನ್ನದ ಬಿಸ್ಕೆಟ್ಗಳು ಮತ್ತು 28 ಕೋಟಿಗೂ ಅಧಿಕ ನಗದು ಹಣ ಸಿಕ್ಕರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಇದನ್ನು ನೋಡಿ ಅಧಿಕಾರಿಗಳೇ ಕೆಲ ಕ್ಷಣ ಶಾಕ್ ಆಗಿ ನಿಂತು ಬಿಟ್ಟಿದ್ದರು. ಹಣ ಎಣಿಸೋಕೆ ತರಿಸಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕ್ಯಾಶ್ ಕೌಂಟಿಂಗ್ ಮಿಷನ್ಗಳು. ಆ ನೋಟುಗಳ ಸದ್ದು ಅದೆಷ್ಟು ಜೋರಾಗಿತ್ತು ಅಂದರೆ ಇಡೀ ಪಶ್ಚಿಮ ಬಂಗಾಳ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಯಾರಿ ಬಸ್ ಡ್ರೈವರ್ ಬಸ್ ಸ್ಟೀರಿಂಗ್ ಹಿಡಿಯುತ್ತಿದ್ದ ಕೈಗಳಿಗೆ ಇಷ್ಟೊಂದು ಕೋಟಿ ಕೋಟಿ ಹಣ ಬಂದಿದ್ದಾದರೂ ಎಲ್ಲಿಂದ? ಈ ಖಜಾನೆಯ ನಿಜವಾದ ಮಾಲೀಕ ಯಾರು? ಈ ಕಥೆಯ ಹಿಂದೆ ಇರುವ ಆ ಕಪ್ಪು ಜಾಲದ ಅಸಲಿ ಸತ್ಯವೇನು? ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ, ಪ್ರತಿಯೊಂದು ರೋಚಕ ವಿವರಗಳನ್ನು ಬಿಚ್ಚಿಡ್ತೀವಿ. ಘಟನೆ ನಡೆದಿದ್ದು ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯಲ್ಲಿ. ದಾಳಿಗೊಳಗಾದ ವ್ಯಕ್ತಿಯ ಹೆಸರು ಮಿನಾರ್ ಮಂಡಲ್. ಈತ 2017ರವರೆಗೂ ಪಶ್ಚಿಮ ಬಂಗಾಳದ ಸರ್ಕಾರಿ ಸಾರಿಗೆ ಸಂಸ್ಥೆಯಲ್ಲಿ ಬಸ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ವ್ಯಕ್ತಿ. ಒಂದು ದಿನ ಇದ್ದಕ್ಕಿದ್ದಂತೆ ಈತನ ಮನೆಗೆ ಪೊಲೀಸರು ಮತ್ತು ತನಿಖಾಧಿಕಾರಿಗಳ ತಂಡ ಏಕಾಏಕಿ ದಾಳಿ ನಡೆಸುತ್ತದೆ. ಆರಂಭದಲ್ಲಿ ಅಧಿಕಾರಿಗಳಿಗೆ ಇದೊಂದು ಸಾಮಾನ್ಯ ತನಿಖೆ ಎನಿಸಿತ್ತು. ಆದರೆ ಮನೆಗೆ ಕಾಲಿಟ್ಟು ಅಲ್ಲಿದ್ದ ರಹಸ್ಯ ಲಾಕರ್ಗಳನ್ನ ಮತ್ತು ರಹಸ್ಯ ಕೊಠಡಿಗಳನ್ನ ಬಾಗಿಲು ತೆರೆದು ನೋಡಿದಾಗ ಅಧಿಕಾರಿಗಳ ಕಣ್ಣುಗಳೇ ಶಾಕ್ ಆಗ್ಬಿಟ್ಟವು. ಅಲ್ಲಿ ಸಣ್ಣ ಮೊತ್ತ ಇರಲಿಲ್ಲ, 500 ನೋಟಿನ ಕಟ್ಟುಗಳೇ ರಾಶಿ ಬಿದ್ದಿದ್ದವು. ಜೊತೆಗೆ ಒಳೆಯುವ 15 ಕೆಜಿ ಚಿನ್ನದ ಬಿಸ್ಕೆಟ್ಟುಗಳು. ಅಧಿಕಾರಿಗಳು ತಕ್ಷಣವೇ ಹಣ ಎಣಿಸುವ ಮಿಷನ್ಗಳಿಗೆ ಕರೆ ನೀಡಿದರು. ಒಂದೆರಡು ಅಲ್ಲ, ಬರೋಬ್ಬರಿ 5 ಕೌಂಟಿಂಗ್ ಮಿಷನ್ಗಳು ನಿರಂತರವಾಗಿ ಕೆಲಸ ಮಾಡಲು ಶುರು ಮಾಡಿದವು. ಹಣ ಎಣಿಸಲು ಮುಗಿಸಲು ಅಧಿಕಾರಿಗಳಿಗೆ ಬೇಕಾಗಿದ್ದು ಬರೋಬ್ಬರಿ 18 ಗಂಟೆಗಳು. ಕೊನೆಗೆ ಲೆಕ್ಕ ಸಿಕ್ಕಾಗ ಬಂದ ಮೊತ್ತ ಬರೋಬ್ಬರಿ 28 ಕೋಟಿ 50 ಲಕ್ಷ ರೂಪಾಯಿ ನಗದು ಮತ್ತು 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ. ಅಂದರೆ ಒಟ್ಟು 50 ಕೋಟಿಗೂ ಅಧಿಕ ಅಕ್ರಮ ಆಸ್ತಿ. ಈಗ ಮೂಡುವ ಬೃಹತ್ ಪ್ರಶ್ನೆ, ಒಬ್ಬ ನಿವೃತ್ತ ಬಸ್ ಚಾಲಕನಿಗೆ 50 ಕೋಟಿ ಎಲ್ಲಿಂದ ಬಂತು? ಈತ ಪ್ರತಿದಿನ ಬಸ್ ಓಡಿಸಿ ಈ ಹಣ ಸೇರಿಸಿದ್ದಾನಾ? ಖಂಡಿತ ಇಲ್ಲ. ತನಿಖೆ ಮುಂದುವರಿಯುತ್ತಿದ್ದಂತೆ ಈ ಬಸ್ ಚಾಲಕನ ಮುಖವಾಡ ಕಳಚಿ ಬಿತ್ತು. 2017ರಲ್ಲಿ ನಿವೃತ್ತಿಯಾದ ನಂತರ ಈ ಮಿನಾರ್ ಮಂಡಲ್ ಕೇವಲ ಹೆಸರಿಗಷ್ಟೇ ನಿವೃತ್ತ ಚಾಲಕನಾಗಿದ್ದ. ಆದರೆ ಹಿಂಬಾಗಿಲಿನಲ್ಲಿ ಬಂಗಾಳದ ಕಪ್ಪು ಜಾಲದ ಅತಿ ದೊಡ್ಡ ಕೀಪರ್ ಆಗಿ ಬದಲಾಗಿದ್ದ. ಈ ಕಥೆಯ ನಿಜವಾದ ವಿಲನ್ ಅಥವಾ ಮಾಸ್ಟರ್ ಮೈಂಡ್ ಈ ಮಿನಾರ್ ಮಂಡಲ್ ಅಷ್ಟೇ ಅಲ್ಲ, ಆತನ ಹತ್ತಿರದ ಸಂಬಂಧಿ ಟಿಲ್ಲು ಮಂಡಲ್. ಈ ಟಿಲ್ಲು ಮಂಡಲ್ ಬಂಗಾಳದ ಅಕ್ರಮ ಕಳ್ಳು ಗಣಿಗಾರಿಕೆ ಮತ್ತು ಮರಳು ಮಾಫಿಯಾದ ಸರದಾರ. ದಿನನಿತ್ಯ 100 ಲಾರಿಗಳಲ್ಲಿ ನಡೆಯುವ ಅಕ್ರಮ ಮರಳು ಸಾಗಾಣಿಕೆ, ಅಕ್ರಮ ಕಳ್ಳು ಗಣಿಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ಕಪ್ಪು ಹಣ ಹರಿದು ಬರುತ್ತಿತ್ತು. ಈ ಕಪ್ಪು ಹಣವನ್ನು ಎಲ್ಲಾದರೂ ಬ್ಯಾಂಕಿನಲ್ಲಿಟ್ಟರೆ ಸಿಕ್ಕಿ ಬೀಳುತ್ತೇವೆ ಎಂಬ ಭಯದಿಂದ ಈ ಮಾಫಿಯಾ ಗ್ಯಾಂಗಿಗೆ ಒಬ್ಬ ನಂಬಿಕಸ್ಥ ವ್ಯಕ್ತಿಯ ಅಗತ್ಯವಿತ್ತು. ಆ ನಂಬಿಕಸ್ಥ ವ್ಯಕ್ತಿಯೇ ಈ ಬಸ್ ಚಾಲಕ ಮಿನಾರ್ ಮಂಡಲ್. ಮಿನಾರ್ ಮಂಡಲ್ನ ಇಡೀ ಮನೆ ಅಕ್ರಮ ಹಣವನ್ನು ಬಚ್ಚಿಡಲು ಬಳಕೆಯಾಗುತ್ತಿದ್ದ ಒಂದು ರಹಸ್ಯ ಬ್ಯಾಂಕ್ ಅಥವಾ ಖಜಾನೆಯಾಗಿತ್ತು. ಕಳ್ಳತನದ ಭಯ ಅಥವಾ ITED ಅಧಿಕಾರಿಗಳ ಕಣ್ಣಿಗೆ ಬೀಳಬಾರದು ಎಂದು ಇಡೀ ಹಣವನ್ನ ಮತ್ತು ಚಿನ್ನವನ್ನ ಸಣ್ಣ ಸಣ್ಣ ಪಾಕೆಟ್ಗಳನ್ನಾಗಿ ಮಾಡಿ ಮನೆಯ ಕಬೋರ್ಡ್ಗಳು ಮತ್ತು ರಹಸ್ಯ ಜಾಗಗಳಲ್ಲಿ ಬ್ಯಾಂಕ್ನಲ್ಲಿ ಇಡುವಂತೆ ಬಚ್ಚಿಡಲಾಗಿತ್ತು. ಆದರೆ ಈಗ ತನಿಖಾ ಸಂಸ್ಥೆಗಳಿಗೆ ದೊಡ್ಡ ಅನುಮಾನ ಮೂಡಿದೆ. ಇದು ಕೇವಲ ಮರಳು ಮಾಫಿಯಾದ ಹಣ ಮಾತ್ರವೇ, ಅಥವಾ ಇದರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಉನ್ನತ ಮಟ್ಟದ ಅಧಿಕಾರಿಗಳ ಬೇನಾಮಿ ಸಂಪತ್ತು ಅಡಗಿದೆಯಾ ಎಂಬ ಪ್ರಶ್ನೆ ಈಗ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಪ್ರಸ್ತುತ ಪೊಲೀಸರು ಬಸ್ ಚಾಲಕ ಮಿನಾರ್ ಮಂಡಲ್ನನ್ನು ಬಂಧಿಸಿದ್ದು ಕಠಿಣ ವಿಚಾರಣೆಗೊಳಪಡಿಸಿದ್ದಾರೆ. ಜಪ್ತಿ ಮಾಡಲಾದ 50 ಕೋಟಿ ಆಸ್ತಿಯನ್ನ ಸರ್ಕಾರಿ ಖಜಾನೆಗೆ ಸೇರಿಸುವ ಪ್ರಕ್ರಿಯೆ ನಡೆಯುತ್ತಿದೆ.
ಹಾಗೆಯೇ ಈ ಹಿಂದೆ ಹೇಳದಂತೆ ಈ ಹಣ ಯಾರಾದರೂ ರಾಜಕಾರಣಿಗಳಿಗೆ ಸೇರಿದ್ದ ಎಂಬ ಪ್ರಶ್ನೆ ಮೂಡುತ್ತದೆ ಅಂದಾಗ ನಿಜವಾಗಲೂ ಕೂಡ ಈಗ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು TMC ನಾಯಕರೊಬ್ಬರಿಗೆ ಸೇರಿರುವಂಥದ್ದು. ಆ TMC ನಾಯಕರು ಮಮತಾ ಬ್ಯಾನರ್ಜಿಯ ಹತ್ತಿರದ ಸಂಬಂಧಿ ಅಥವಾ ತುಂಬ ಆತ್ಮೀಯತೆ ಬೆಳೆಸಿಕೊಂಡಂಥ ಒಬ್ಬ ಪ್ರಭಾವಿ ನಾಯಕನಾಗಿದ್ದು, ಆ ನಾಯಕನ ಬೇನಾಮಿ ಆಸ್ತಿಯೇ ಇದೆಲ್ಲ ಕೂಡ ಅನ್ನುವಂಥದ್ದು ಈಗ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಈಗ ಈ ಟಿಲ್ಲು ಮತ್ತು ಈ ಮಂಡಲ್ ಅವರು ಏನಿದ್ದಾರೆ, ಇವರು ಬರೀ ಹೆಸರಿಗಷ್ಟೇ ಬೇನಾಮಗಳಿದ್ದಾರೆ. ಅಲ್ಲಿ ಕೋಟಿ ಕೋಟಿ ಹಣವನ್ನು ದೋಚಿದ್ದು ಬಚ್ಚಿಟ್ಟಿದ್ದು ಆ ಪಶ್ಚಿಮ ಬಂಗಾಳದ ಈಗ ಪ್ರಸ್ತುತ BJP ಪಕ್ಷದಲ್ಲಿ ಇರುವಂತಹ ಒಬ್ಬ ಪ್ರಭಾವಿ ನಾಯಕನಿಗೆ ಸೇರಿದ್ದು ಎಂಬ ಮಾಹಿತಿ ಸಿಗುತ್ತಿದ್ದು, ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಇದರಿಂದ ತಿಳಿದು ಬರಬೇಕಾಗಿದೆ. ಇಷ್ಟಕ್ಕೂ ಇವರು ಇಷ್ಟು ಹಣವನ್ನ ಬಚ್ಚಿಡಲು ಯಾಕೆ ಈ ಚಾಲಕನ ಮನೆಯನ್ನೇ ಇವರು ಆಯ್ಕೆ ಮಾಡಿದ್ರು ಅಂತ ನೋಡೋದಾದ್ರೆ, ಬಸ್ ಚಾಲಕ ಅಂತಂದ್ರೆ ಇವರು ಸಾಮಾನ್ಯವಾಗಿ ನಿವೃತ್ತಿಯಾಗಿದ್ದಾರೆ, ಬಡವರಾಗಿರ್ತಾರೆ. ಈ ಮನೆಯಲ್ಲಿ ದುಡ್ಡು ಇಟ್ಟರೆ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನೋವಂಥ ಕಾರಣಕ್ಕಾಗಿ ಇವ್ರು ಏನ್ ಮಾಡ್ತಾರೆ, ಆ ದುಡ್ಡು ಮತ್ತು ಆ ಬಂಗಾರವನ್ನ ತಂದು ಇವ್ರ ಮನೆಯಲ್ಲಿ ಇಡುವಂತ ಕೆಲಸವನ್ನ ಮಾಡ್ತಾರೆ. ಇದು ಹೊರಗೆ ಬಂದಿದ್ದು ಹೇಗೆ ಅಂತ ನೋಡೋದಾದ್ರೆ, ಇತ್ತೀಚೆಗೆ ಇವರ ಮನೆಗೆ ಕಳ್ಳತನಕ್ಕಂತೇಳಿ ಬಂದಿರುವಂತ ಒಂದು ಗ್ಯಾಂಗು ಅಲ್ಲಿ ಕದ್ದು ಮುಚ್ಚಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರಂತೆ. ಇದನ್ನ ನೋಡಿದಂತ ಅಕ್ಕಪಕ್ಕದ ಜನರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಾಗ ಪೊಲೀಸರು ಈ ಕಳ್ಳರನ್ನ ಎಳ್ಕೊಂಡೋಗಿ ಸ್ಟೇಷನಲ್ಲಿ ಹಾಕಿ ಅವರ ಶೈಲಿಯಲ್ಲೇ ಪ್ರಶ್ನೆ ಮಾಡಿದಾಗ ಆ ಕಳ್ಳರು ಹೇಳಿದ್ದು, ಈ ಬಸ್ ಚಾಲಕನ ಮನೆಯಲ್ಲಿ ಕೋಟಿ ಕೋಟಿ ಹಣ ಇದೆ ಮತ್ತು ಆ ಬಂಗಾರದ ಬಿಸ್ಕೆಟ್ಗಳಿದೆ ಅಂತೇಳಿ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರ ಮಾತನ್ನು ಪೊಲೀಸರು ಮೊದಲಿಗೆ ನಂಬಲಿಲ್ಲ. ಆದರೂ ಸಹ ಒಂದು ಪ್ರಯತ್ನವನ್ನ ಮಾಡೋಣ ಅಂತೇಳಿ ಆ ಮನೆಗೆ ಭೇಟಿ ಕೊಟ್ಟಂತ ಪೊಲೀಸರಿಗೆ ಸಿಕ್ಕಿದ್ದು ಹೆಚ್ಚು ಕಮ್ಮಿ 50 ಕೋಟಿ ರೂಪಾಯಿ ಬೆಲೆ ಬಾಳುವಂತ ನಗದು ಮತ್ತು ಬಂಗಾರದ ಬಿಸ್ಕೆಟ್ಗಳು. ಇದು ಬರೀ ಪಶ್ಚಿಮ ಬಂಗಾಳದ ಒಬ್ಬ ರಾಜಕೀಯ ಮುಖಂಡ ಮತ್ತೆ ಈ ಬೇನಾಮಿಗಳಿಗಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಇಂಥ ಎಷ್ಟೋ ಪ್ರಕರಣಗಳು ನಡೀತಾ ಇರ್ತವೆ. ಆದರೆ ಆಗೊಂದು ಈಗೊಂದು ಪ್ರಕರಣಗಳಷ್ಟೇ ಇವು ಬೆಳಕಿಗೆ ಬರ್ತಾ ಇರ್ತವೆ. ಬೆಳಕಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅವರ ನಿಜವಾದ ಮುಖವಾಡ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಒಬ್ಬ ಸಾಧಾರಣ ಬಸ್ ಚಾಲಕನ ಬೆಡ್ರೂಮ್ ಕೆಳಗೆ 50 ಕೋಟಿ ಖಜಾನೆ ಬಂದಿದ್ದಾದ್ರೂ ಎಲ್ಲಿಂದ? ಒಬ್ಬ ಸಾಮಾನ್ಯ ಸರ್ಕಾರಿ ಬಸ್ ಚಾಲಕನ ಹೆಸರಿನಲ್ಲಿ ಕೋಟಿ ಕೋಟಿ ಕಪ್ಪು ಹಣವನ್ನು ಬಚ್ಚಿಡುವ ಇಂತಹ ಅಕ್ರಮ ದಂಧೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದೇಶದಲ್ಲಿ ಇಂತಹ ಬೇನಾಮಿ ಆಸ್ತಿಗಳನ್ನು ಪತ್ತೆ ಹಚ್ಚಲು ಇನ್ನೂ ಎಂತಹ ಕಠಿಣ ಕಾನೂನುಗಳು ಬರಬೇಕು? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಇನ್ನಷ್ಟು ದಿನನಿತ್ಯದ ಅತ್ಯಂತ ಕುತೂಹಲಕಾರಿ, ರೋಚಕ ಮತ್ತು ಸತ್ಯ ಮಾಹಿತಿಗಳಿಗಾಗಿ ತಕ್ಷಣವೇ ನಮ್ಮ BSB ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.